ಮತ್ತೆಲ್ಲ ಸ್ತೋತ್ರ ಮಾಡೋರು ನಮಸ್ಕಾರ ನಾವು ಹೊಸ ಬ್ಲಾಗ್ಗೆ. ಸೊ ಬೆಳಿಗ್ಗೆ ಕೋಗಿಲಿಗೆ ಹೋಗ್ತಿದ್ದೆ. ಸೊ ಬೆಳಿಗ್ಗೆ 5 ಗಂಟೆ ಹಂಗೆ ನಾನು ಮಾತಾಡ್ಬೇಕಾದ್ರೆ ಹೋಗ್ಬೇಕಾ ಹೋಗ್ಬಿಡು. ಸೊ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಇಲ್ಲಿವರೆಗೂ ಬೆಳಗ್ಗೆ ಹೋಗೋದು ನಾನು ಜಿಮ್ ಹೋಗೋದು ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ, ಬರೋದು ನಾನು ಮಾಡ್ತಿದ್ದೆ. ಸರಿ ಹೋಗೋದು ನಾನು ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ವಾಯ್ಸ್ ನಮ್ದು ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಲೈಕ್ ಇನ್ನೂ ಹಂಗೆ ಇರುತ್ತೆ. ಅದರಿಂದ ಸ್ವಲ್ಪ ನಾನು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇವಾಗ ಮಾಡ್ತಾಯಿದ್ದೀನಿ. ವಾಯ್ಸು ಸ್ವಲ್ಪ ಇಗ್ನೋರ್ ಮಾಡಿ, ಆಮೇಲೆ ನಮಸ್ಕಾರ ಹೋಗುತ್ತೆ. ಸದ್ಯಕ್ಕೆ ಜಿಮ್ ಹೋದ್ಮೇಲೆ ಮುಂದಿನ. ಸೊ ಗೈಸ್, ನೀರು ತುಂಬಿಸ್ಕೊಂಡ ಕ್ಯಾಂಟೀನಿಗೆ ಬಂದಿದ್ದೀವಿ. ಮಳೆ ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತು ನೋಡಿದ್ವಿ. ಅವ್ರು ಆ್ಯಕ್ಚುಲಿ ಬಾಟ್ಲು ತೋರಿಸ್ತೀನಿ, ನೀರು ತುಂಬ್ಸಕ್ಕಂತ ಬಂದಿದ್ವಿ. ಬಾಟ್ಲು ಅಲ್ಲೇ ಇಟ್ಕೊಂಡಿದ್ದೀವಿ. ಹಿಂಗೆ ನೀರು ಮಳೆ ಜೋರಾಗಿ ಬರ್ತಾ ಇದೆ. ಸೊ ಇಲ್ಲಿಂದ ಅಲ್ಲಿ ಓಡಿ ಊಟ ಮಾಡೋ ಹೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ. ನಾವು ಜಸ್ಟ್ ಸೇಮ್ ಬರುತ್ತೆ. ಸೊ ಕೊನೆಗೂ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ ನಾನು. ಅರೌಂಡ್ 4 o'clock ಅಂತ ಮಲ್ಕೊಬಿಟ್ಟಿದ್ದೀನಿ. ಅಲಾರಾಮ್ ಇಟ್ಕೊಂಡಿದ್ದೀನಿ 5 ಗಂಟೆಗೆ ಹೇಳಬೇಕು ಅಂದ್ಬಿಟ್ರೆ. ಅಲಾರಾಮ್ ಕೂಡ ಬಿಡೀತು. ಸೊ ಎದ್ದೆ, ಅಲಾರಾಮ್ ಆಫ್ ಮಾಡಿದೆ, ಮತ್ತು ಮಲ್ಕೊಬಿಟ್ಟಿದ್ದೀನಿ. ಗೊತ್ತಾಗಿರೋ ಟೈಮ್ ಹೋಗಿರೋದು. ಈಗ ಹೇಳ್ತಾ ಇದ್ದೀನಿ 5:45ಗೆ. ನೋಟ್ ಸ್ವಲ್ಪ ಇತ್ತು ಬರ್ಕೊಳೋದು. ಈಗ ಸ್ಟಾರ್ಟ್ ಮಾಡೋದು ಬರ್ಕೊಳಕ್ಕದನ್ನು. ಆಮೇಲೆ ನನಗೆ ಯಾಕೆ ಆಯಿತು, ಇನ್ನೇನು ಸ್ಟಾರ್ಟ್ ಮಾಡೋದು ಬರ್ಕೊಳಕ್ಕಂದಾಗ ಇನ್ನೂ ಪ್ರೋಟೀನ್ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಪ್ರೋಟೀನ್ ಮಾಡಿ ತಿಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಂಟರ್ನಲ್ಸ್ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ. ಗೈಸ್, ಸೊ ನನ್ನ ಬ್ಲಾಗಿಗೆ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇವತ್ತೇನು ಜಾಸ್ತಿ ಎಷ್ಟು ಪ್ರೊಡಕ್ಟಿವ್ ಮಾಡಲಿಲ್ಲ. ಸೊ ತುಂಬ ಚಿಕ್ಕದಾಗಿತ್ತು ದಿನ. ಬಂದು ಮಂಕೋಬಿಡಿ ಸ್ವಲ್ಪ, ಅದೇ ಸ್ವಲ್ಪ ಜಾಸ್ತಿ ಲೆಂತಾಗಿ ಹೋಗ್ಬಿಡ್ತು ಅಷ್ಟೇ. ಬಟ್ ಓವರಾಲ್ ದಿನ ಇಷ್ಟೇ. ಮತ್ತೆ ಕುತ್ಕೊಂಡು ಬರ್ಕೋಬೇಕು, ಓದ್ಕೋಬೇಕು, ತುಂಬ ಕೆಲಸ ಇದೆ. ಸೊ ಇವತ್ತು ದಿನ ಹಿಂಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಬ್ಲಾಗ್ ಚಾನಲ್.